ಇಂದಿನಿಂದ ದುಬಾರಿ ದುನಿಯಾ ಆಗ್ತಾ ಇದೆ. ಹಾಲಿನ ರೇಟ್ ಜಾಸ್ತಿ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಇವತ್ತು ನೋಡಿ ಡೀಸೆಲ್ ಮತ್ತೆ 2 ರೂಪಾಯಿ ಏರಿಕೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ವಿದ್ಯುತ್ ದರ ಕೂಡ ಏರಿಕೆ ಮಾಡಲಾಗಿದೆ. ಸೊ ಎಲ್ಲವನ್ನ ನೋಡಿರುವಂಥ ಜನ ಸಹಜವಾಗಿ ಬೇಸರವನ್ನು ಹೊರಹಾಕಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಯಾವ್ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ರೇಟ್ ಜಾಸ್ತಿ ಆಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ. ದುನಿಯಾದಿಂದ ಬೇಸತ್ತ ರಾಜ್ಯದ ಜನರು. ಹಾಲು, ಕರೆಂಟ್, ಇನ್ಮುಂದೆ ಎಲ್ಲ ದುಬಾರಿ. ಬೆಂಗಳೂರು ಜನ ಕಸಕ್ಕೂ ಕಟ್ಟಬೇಕು ಸೆಸ್. ಹೌದು, ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದು, ಇಂದಿನಿಂದ ಹಾಲಿನ ದರ 4 ರೂಪಾಯಿ ಏರಿಕೆ ಆದ್ರೆ ಕರೆಂಟ್ ಬಿಲ್ ಯೂನಿಟ್ಗೆ 36 ಪೈಸೆ ಏರಿಕೆಯಾಗಿದೆ. ಅಷ್ಟೇ ಯಾಕೆ, ಮನೆಯಲ್ಲಿ, ಹೋಟೆಲ್, ಪಬ್, ಬಾರ್ಗಳಲ್ಲಿ ಉತ್ಪತ್ತಿಯಾಗುವ ಕಸಕ್ಕೂ ಸರ್ಕಾರ ತೆರಿಗೆ ವಿಧಿಸಿದ್ದು, ಜನರು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಮೇಡಮ್, ಲೇಡೀಸ್ಗೆ ಅದು ಫ್ರೀ ಇದು ಫ್ರೀ ಇದು ಫ್ರೀ ಅಂದ್ಬಿಟ್ಟು ಬೇರೆ ಕಡೆಯಿಂದ ಊಟ ಇಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಓಕೆನಾ? ಯಾಕೆ ಸುಮ್ಮನೆ ಒಂದ್ ಕಡೆ ಫ್ರೀ ಕೊಡೋದು, ಇನ್ನೊಂದ್ ಕಡೆ ಎಕರದಲ್ಲಿ ಹೊಡೆಯೋ ಥರ ಮಾಡೋದು ಇನ್ನೊಬ್ಬರಿಗೆ ಬೇಡ. ನಮಗೆ ಕಷ್ಟ ಆಗ್ತಿದೆ, ಕಾಮನ್ ಪೀಪಲ್ಸ್ಗೆ ಎಲ್ಲರಿಗೂ ಕಷ್ಟನೇ ಆಗ್ತಿದೆ. ಒಂದ್ ಕಡೆ ಫ್ರೀ ಕೊಡೋದು, ಅದೇನೋ ಗಾದೆ ಮಾತಿದೆಯಲ್ಲ, ಒಂದ್ ಮೂಗು ಬೆಣ್ಣೆ ಇನ್ನೊಂದ್ ಕಡೆ ಸುಣ್ಣ ಅಂತ, ಹಂಗ ಆಗೋಯ್ತು ಪರಿಸ್ಥಿತಿ. ಸೊ ಸರಿ ಇಲ್ಲ ಇದು. ಅವರು ಫ್ರೀ ಕೊಡೋದು ಬೇಡ, ಯಾರಿಗೂ ಊಟ ಇಡೋದು ಬೇಡ. ಓಕೆನಾ? ಕರೆಕ್ಟಾಗಿ ಎಲ್ಲರಿಗೂ ಏನು ಮಾಡ್ಬೇಕು ಅಂತ ಎಲ್ಲರಿಗೂ ಒಟ್ಟಿಗೆ ನೋಡೋಕೆ ಹೇಳಿ. ಸುಮ್ಮನೆ ಪಾಪ ಹೆಂಗಸ್ರಿಗೆ ಫ್ರೀ ಅಂತ ಕೊಟ್ಬಿಟ್ಟು ಹೆಂಗಸ್ರಿಗೆ ಮತ್ತೆ ಕಷ್ಟ ಕೊಡ್ತವ್ರೆ. ಅವ್ರು ದುಡ್ಡು ಹಾಕ್ತೀನಿ ಅಂತ ಹೇಳ್ತವ್ರೆ, ಇನ್ನೊಂದು ಕಡೆಯಿಂದ ರೇಟ್ ಜಾಸ್ತಿ ಮಾಡ್ತವ್ರೆ. ತಿನ್ನೋ ಪದಾರ್ಥಗಳು ಜಾಸ್ತಿ ಮಾಡಿಬಿಟ್ಟು ಬಸ್ ಫ್ರೀ ಕೊಟ್ರೆ ಏನು ಮಾಡ್ತಾರೆ? ಇನ್ನು ಪದೇ ಪದೇ ಹಾಲಿನ ದರ ಏರಿಕೆ ಆಗ್ತಾ ಇದ್ದು, ಇದೀಗ ಇವತ್ತಿನಿಂದ ಮತ್ತೆ 1 ಲೀಟರ್ ಹಾಲು ಹಾಗೂ ಮೊಸರಿಗೆ 4 ರೂಪಾಯಿ ಏರಿಕೆಯಾಗಿದೆ. ಇನ್ನು ಮತ್ತೊಂದು ಕಡೆ 200 ಯೂನಿಟ್ ಉಚಿತ ಕರೆಂಟ್ ಅಂತ ಘೋಷಣೆ ಮಾಡಿದ್ದ ಸರ್ಕಾರ ಇದೀಗ 1 ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದೆ. ಇದರ ಜೊತೆಗೆ ತೆರಿಗೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದು, ಇಂದಿನಿಂದ ಮನೆಗಳಲ್ಲಿ, ಹೋಟೆಲ್, ಬಾರ್, ಪಬ್ಗಳಲ್ಲಿ ಉತ್ಪತ್ತಿಯಾಗುವ ಕಸಕ್ಕೂ ಸೆಸ್ ವಿಧಿಸಲು ಮುಂದಾಗಿದೆ. ಇನ್ನು ಮನೆಯಲ್ಲಿ ಉತ್ಪತ್ತಿಯಾಗುವ ಕಸಕ್ಕೆ ಚದರ ಅಡಿ ವಿಸ್ತೀರ್ಣದಲ್ಲಿ ಸೆಸ್ ವಿಧಿಸಲಾಗುತ್ತದೆ. ಹಾಗೂ ಹೋಟೆಲ್, ಪಬ್, ಬಾರ್, ಮಾಂಸದಂಗಡಿಗಳಲ್ಲಿ ಉತ್ಪತ್ತಿಯಾಗುವ 1 ಕೆಜಿ ಕಸಕ್ಕೆ 12 ರೂಪಾಯಿಯನ್ನ ನಿಗದಿ ಮಾಡಿದೆ. ಇದರ ಜೊತೆಗೆ ಇಂದಿನಿಂದಲೇ ಟೋಲ್ ದರ ಹಾಗೂ ಹೊಸ ವಾಹನಗಳ ಮೇಲಿನ ದರವೂ ಸಹ ಏರಿಕೆಯಾಗಿದೆ. ಪದೇ ಪದೇ ಬೆಲೆ ಏರಿಕೆ ಮಾಡೋದ್ರಿಂದ ಜನರಿಗೆ ಬಹಳ ಕಷ್ಟ ಆಗುತ್ತೆ, ಎಸ್ಪೆಷಲಿ ಫಾರ್ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ. ಪದೇ ಪದೇ ಏರ್ಸೋದು ಸರಿ ಇಲ್ಲ. ಈಗ ಏರಿಸಿ ಆಗಲೇ ನಾಟ್ ಮೋರ್ ದೆನ್ 6 ಮಂತ್ಸ್, ಇನ್ನು 6 ತಿಂಗಳಾಗಿಲ್ಲ, ಮತ್ತೆ ಈಗ ಏರ್ಸ್ರಿ ಹೇಗೆ ಅಲ್ವಾ? ಬಡಬಗ್ರ ಮೇಲೆ ಭಾಳ ಹೊಡೆತ ಬೀಳ್ತದೆ. ಇದನ್ನು ಮಾಡಬಾರ್ದು ಅಂತ ನನ್ನ ಸಜೆಷನ್ ಮೇಡಮ್. ಪದೇ ಪದೇ ಈ ಥರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಆಗುತ್ತೆ ಎಲ್ರಿಗೂ. ಈಗ ತಾನೇ ಜಾಸ್ತಿ ಆಗಿದೆ, ಮತ್ತೆ ಜಾಸ್ತಿ ಆಗಿದೆ. ಅಂದ್ರೆ ಫಸ್ಟ್ ಎಲ್ಲ 1/4 ಲೀಟ್ರಿಗೆ 7 ರೂಪಾಯಿ ಇತ್ತು. 10 ರೂಪಾಯಿಲ್ಲ 7 ರೂಪಾಯಿ ಹಾಲು ಕೊಟ್ಟು ಕಾಫಿ ಪುಡಿ ತರ್ತಿದ್ವಿ. ಇವಾಗ ಅದಕ್ಕೆ ಡಬ್ಬಲ್ಗಿಂತ ಟ್ರಿಬಲ್ ಬೆಲೆಗೆ 1/4 ಲೀಟ್ರಿಗೆ ಅಮೌಂಟ್ ಕೊಡ್ಬೇಕಾಗುತ್ತೆ. ಈಗ ಅರ್ಧ ಲೀಟ್ರಿಗೆನೆ 32 ರೂಪಾಯಿ ಅಂದ್ರೂ ಕಷ್ಟನೇ ಆಗುತ್ತೆ. ಇನ್ನು ಸರ್ಕಾರ ಜನರಿಗೆ ಬೇಡವಾದ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು, ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರಿಂದ ಹಣ ದೋಚಲು ಮುಂದಾಗಿದೆ ಅಂತ ಜನಸಾಮಾನ್ಯರು ಕಿಡಿಕಾರ್ತಿದ್ದಾರೆ. ನಮಗೆ ಸರ್ಕಾರ ಕೊಟ್ಟ ಗ್ಯಾರಂಟಿನೂ ಬೇಡ, ಈ ರೀತಿ ಮೋಸ ಮಾಡಿ ಹಣ ಪಡೆದುಕೊಳ್ಳೋದು ಬೇಡ ಅಂತ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸರ್, ಈಗ ಬೇಕರಿ ನಡೆಸ್ತಾ ಇದ್ದೀರಾ, ಹೇಗೆ ಬೆಲೆ ಏರಿಕೆ ಬಗ್ಗೆ? ಬೆಲೆ ಏರಿಕೆ ನಮಗೆ ಈಗ ಒಂದು 3 ತಿಂಗಳಿಂದ ಈಚೆಗೆ ಪ್ರತಿ ತಿಂಗಳು ಇದು ನಮ್ಮ ದಿನಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಅಂದರೆ ಈಗ 100 ರೂಪಾಯಿ ಇದ್ದಿದ್ದು 150 ರೂಪಾಯಿ ಆಗುತ್ತೆ, 150 ಇದ್ದಿದ್ದು 200 ಆಗುತ್ತೆ. ನಮಗೆ ಅಸಲು ಬರ್ತಾ ಇಲ್ಲ. ಈಗ ನಮಗೆ ಬಿಸ್ನೆಸ್ಗೆ ನಮಗೆ ಕ್ಯಾಪಿಟಲ್ ಹಾಕಿರ್ತೀವಲ್ಲ, ಆ ಕ್ಯಾಪಿಟಲು ನಮಗೆ ಬರ್ತಾ ಇಲ್ಲ. ಅಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ನೋಡಿದ್ರೆ ಇವತ್ತಿಂದ ಹಾಲಿಗೆಲ್ಲ 4 ರೂಪಾಯಿ ಜಾಸ್ತಿ ಆಗಿದೆ. ನಾವು ಬ್ರೆಡ್ಡು ಅದಕ್ಕೆಲ್ಲ ಮಾಡಬೇಕಾದ್ರೆ ಹಾಲು ಹಾಕಲೇಬೇಕು, ಇಲ್ಲಾಂದರೆ ನಮಗೆ ಅದು ಓವನಲ್ಲಿ ರೈಸ್ ಆಗೋದಿಲ್ಲ. ಸಾಮಾನ್ಯ ವರ್ಗದ ಜನಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ. ಒಟ್ನಲ್ಲಿ ಪದೇ ಪದೇ ಬೆಲೆ ಏರಿಕೆ ಬಿಸಿ ಜನಸಾಮಾನ್ಯರ ಜೀವನಕ್ಕೆ ಕೊಳ್ಳಿ ಇಡ್ತಿದೆ. ದುಬಾರಿ ದುನಿಯಾದಿಂದ ಜನರು ಬೇಸತ್ತಿದ್ದು, ಎಂದಿನಿಂದ ಜನರ ಜೇಬು ಮತ್ತಷ್ಟು ಖಾಲಿಯಾಗಲಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.